ಹಲೋ. ಹಾಯ್ ನಮಸ್ಕಾರ. ಈಗಷ್ಟೇ ನಮಗೆ ಟ್ವಿನ್ಸ್ ಮಕ್ಕಳಾಗಿದೆ. ನಾನು ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ಇದ್ರ ಮಧ್ಯೆ ನನ್ನ ಹೆಲ್ತ್ ಬಗ್ಗೆ ತುಂಬ ಇಗ್ನೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬರೀ ನನ್ನ ಉದಾಹರಣೆ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳು ತಮ್ಮ ಸಂಸಾರದಲ್ಲಿ ಬ್ಯುಸಿಯಾಗಿ ಹೆಲ್ತ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಬೇಸರ ಸಂಗತಿ ಏನು ಅಂತಂದ್ರೆ, ಇತ್ತೀಚಿನ ರಿಪೋರ್ಟ್ಗಳ ಪ್ರಕಾರ ಗಂಡಸರಿಗಿಂತ ಹೆಚ್ಚು ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಇದ್ರಿಗಿನ ದೊಡ್ಡ ಆಘಾತ ಏನು ಅಂತಂದ್ರೆ 60-70% ಜನಕ್ಕೆ ಲಾಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತಾ ಇದೆ. ಸೊ ಹೆಲ್ತು ಆಮೇಲೆ ಕ್ಯಾನ್ಸರ್ ಬಗ್ಗೆ ನಾಲೆಜ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ಯಾನ್ಸರ್ನ ಭಯ ಹೋಗ್ಸೋದಕ್ಕೆ ನಮ್ಮ ಮಧ್ಯೆ ಒಂದು ಹೋಪ್ ಬಂದಿದೆ. ಅದು ಯಾವುದಪ್ಪ ಅಂತ ಅಂದ್ರೆ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಸೊ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಅವರು ರಸಾಯನ ಆಯುರ್ವೇದ ಅನ್ನೋ ಟ್ರೀಟ್ಮೆಂಟ್ ಇಂದ ಆಲ್ ಟೈಪ್ ಆಫ್ ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಇದೇನು ಅಂತ ನೀವೇನು ಗಾಬರಿ ಆಗಬೇಕಾಗಿಲ್ಲ. ಇದು ಆಯುರ್ವೇದಿಕ್ ಅಲ್ಲಿ 8 ಶಾಖೆಗಳಿದೆ. ಅದರಲ್ಲಿ ಒಂದು ಪ್ರಮುಖ ಶಾಖೆ ರಸಾಯನ ಆಯುರ್ವೇದ ಅಂತ. ಸೊ ಅವರು ಈ ಹಳೆ ಪದ್ಧತಿಯನ್ನ ಹೊಸ ಮಾಡರ್ನ್ ಸೈನ್ಸ್ ಪದ್ಧತಿಗೆ ಬ್ಲೆಂಡ್ ಮಾಡಿ ಹೊಸ ಟ್ರೀಟ್ಮೆಂಟ್ನ ಇನ್ವೆಂಟ್ ಮಾಡಿದ್ದಾರೆ. ಸೊ ಯಾರು ಮಾಡರ್ನ್ ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದೀರೋ ಅವರು ಇಲ್ಲಿ ಬಂದು ರಸಾಯನ ಟ್ರೀಟ್ಮೆಂಟ್ನ ತಗೋಬಹುದು. ಇನ್ನು ಸೈಡ್ ಎಫೆಕ್ಟ್ಸ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸೇ ಇಲ್ಲ, ಬಿಕಾಸ್ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್. ಅದನ್ನ ಇಲ್ಲಿ ಬಂದಿರೋ ಪೇಷಂಟ್ಸ್ಗಳೇ ಹೇಳ್ತಾರೆ. ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಭಯ ಪಡೋರು ತುಂಬಾ ಜನ ಇರ್ತಾರೆ. ಅದ್ರ ಚಿಂತೆನೂ ಬೇಡ, ಯಾಕಂದ್ರೆ ಇಲ್ಲಿ ಕಡಿಮೆ ವೆಚ್ಚದಲ್ಲೇ ಟ್ರೀಟ್ಮೆಂಟ್ ಆಗುತ್ತೆ. ಅದನ್ನು ಇಲ್ಲಿ ಬಂದಿರೋ ಪೇಷಂಟ್ಸ್ಗಳೇ ಹೇಳ್ತಾರೆ. ಸೊ ಈಗ ರೇಡಿಯೋಥೆರಪಿ, ಕೀಮೋಥೆರಪಿ ಅಂತ ತಗೊಳ್ತಿರೋ ಪೇಷಂಟ್ಗಳು ಇಲ್ಲಿ ಬಂದು ತಮ್ಮ ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡ್ಕೊಂಡಿರೋ ಲೈವ್ ಎಕ್ಸಾಂಪಲ್ ಕೂಡ ಇಲ್ಲಿದೆ. ನಾನು ಹೇಳೋದಕ್ಕಿಂತ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಗುಣಮುಖರಾಗಿರುವಂತ ಅನೇಕ ಪೇಷಂಟ್ಸ್ಗಳು ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಾರೆ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಅದಲ್ಲದೆ ನಿಮ್ಮ ಸುತ್ತಮುತ್ತ ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಹುಡುಕೊಂಡು ಓಡಾಡ್ತಾ ಇದ್ದು ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ದಿಲ್ಲ ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನಿಮ್ ಜೊತೆಗೆ ನಾನೊಂದು ನಂಬಿಕೆನ ಹಂಚ್ಕೊಂಡಿದ್ದೀನಿ. ಆ ನಂಬಿಕೆ ಹೆಸರೇ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್.